ರಿಯಲಿ ಐ ಡೋಂಟ್ ನೋ ವಾಟ್ ಟು ಸೇ. ಅವ್ರ ಸಪೋರ್ಟು ಅವರಿಗೆ ಇಷ್ಟ ಆಗಿರೋದು ನೋಡಿ ನಮಗೆ ನಿಜವೂ ವಿ ಆರ್ ಆಲ್ ಫೀಲಿಂಗ್ ಲೈಕ್ ಕ್ರೈಯಿಂಗ್ ಆ್ಯಕ್ಚುಲಿ. ನಿಜವೂ ತುಂಬ ಖುಷಿ ಆಗ್ತಾಯಿದೆ. ನಮಗೆ ತುಂಬ ಭಯ ಇತ್ತು ಲಾಸ್ಟ್ 1 ವೀಕಿಂದ ಅವ್ರ ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ. ಟುಡೇ ಅವ್ರ ಅಮೌಂಟ್ ಆಫ್ ಲವ್ ಅವ್ರು ಏನು ತೋರಿಸ್ತಾ ಇದ್ದಾರೆ, ರಿಯಲಿ ವಿ ಹ್ಯಾವ್ ಎ ಬಿಗ್ ಸಪೋರ್ಟ್ ಅಂತ ಅನ್ನಿಸ್ತಾ ಇದೆ. ರಿಯಲಿ ಆಡಿಯನ್ಸ್ ಎಲ್ಲ ಆಡಿಯನ್ಸು ಎಂಜಾಯ್ ಮಾಡ್ತಾರೆ ಅಂತ ತುಂಬಾ ಖುಷಿ ಆಗ್ತಾಯಿದೆ ಡೆಫಿನೆಟ್ಲಿ. ನಿಮಗೆ ಏನು ಅನ್ನಿಸ್ತು ಕ್ಲೈಮ್ಯಾಕ್ಸ್ ಎಲ್ಲ ಇಲ್ಲಿ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾ 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 ಸೊ ಹಂಗಾಗಿ ಅದನ್ನೇ ಆಡಿಯನ್ಸಿಗೆ ಕೆಲವರೆಲ್ಲ ಹೇಳ್ತಾಯಿದ್ರು, ಈಗ ಫಸ್ಟಿಂದ ವೆಯ್ಟ್ ಮಾಡ್ತಿದ್ವಿ ಏನಿರ್ಬೋದು ಅಂತ. ಐ ಥಿಂಕ್ ಲಾಸ್ಟ್ 5 ಮಿನಿಟ್ಸಲ್ಲೇ ಅವ್ರಿಗೆ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ಆಡಿಯನ್ಸ್ ಆರ್ ಎಂಜಾಯಿಂಗ್. ಅವರು ಸರ್ಚ್ ಮಾಡ್ತಾಯಿದ್ದಾರೆ ಏನಾಗ್ತಾಯಿದೆ, ಏನಾಗ್ಬೋದು, ಅದು ಕ್ಯಾರಿ ಆಗ್ತಾಯಿದೆ ಎಂಟೈರ್ ಮೂವಿ. ಅಲ್ಲಲ್ಲೇ ಒಳ್ಳೊಳ್ಳೆ ಬ್ಯೂಟಿಫುಲ್ ಸಾಂಗ್ಸ್ ಬರ್ತಾಯಿದೆ, ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ಇರೋದ್ರಿಂದ ದೇ ಎಂಜಾಯ್ಡ್ ಎ ಲಾಟ್. ಸೊ ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಎಲ್ಲ ಅವ್ರ ಆಶೀರ್ವಾದ. ಈಗ ನಾವು ಏನಕ್ಕೆ ಮಾಡಿದ್ದೀವಿ ಮೂವಿ ಅಂದರೆ ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ಮಾಡಿರೋದಲ್ವ. ಸೊ ಅವ್ರಿಗೆ ಖುಷಿ ಪಡಿಸೋದೇ ನಮ್ಮ ಡ್ರೀಮು. ಇನ್ನೂ ಅವರು ಅಕ್ಸೆಪ್ಟ್ ಮಾಡಿದಾಗ ನಿಜವೂ ಇನ್ನೂ ದೊಡ್ಡ ಮೂವಿ ಮಾಡಬೇಕು, ಇನ್ನೂ ಬೆಸ್ಟಾಗಿ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ವಿ ಫೀಲ್ ದ್ಯಾಟ್. ಡೆಫಿನೆಟ್ಲಿ ಅದನ್ನು ಮಾಡ್ತೀವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಸೊ ಇವನ್ ಅವರ್ ಟೀಮ್ ಡೇ ಆ್ಯಂಡ್ ನೈಟ್ ಒಂದು 2.5 ಇಯರ್ಸಿಂದ ತುಂಬ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವತ್ತು ದ ಅಮೌಂಟ್ ಆಫ್ ರೆಸ್ಪಾನ್ಸ್ ಏನು ಬರ್ತಿದೆಯಲ್ಲ, ಅದಕ್ಕೆ ಇಸ್ ವರ್ತ್. ಅಷ್ಟೊಂದು ಕಷ್ಟಪಟ್ಟಿದ್ದೆಲ್ಲ ಏನು ವೇಸ್ಟ್ ಆಗಿಲ್ಲ. ಪೀಪಲ್ ವಿಲ್ ಅಕ್ಸೆಪ್ಟ್ ಇಟ್ ವೆರಿ ವೆಲ್ ಅನ್ನೋದು ಇವತ್ತು ಪ್ರೂವ್ ಆಗಿದೆ. ಆ್ಯಂಡ್ ಫಾರ್ ಎಂಟೈರ್ ಕರ್ನಾಟಕ ಆಡಿಯನ್ಸ್ ರಿಯಲಿ ವಿ ಆರ್ ಸೋ ಥ್ಯಾಂಕ್ಸ್ಫುಲ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಯಾ, ಥ್ಯಾಂಕ್ ಯು. ಹೌದು, ಏಕೆಂದರೆ ನೋಡಿ, ಇಲ್ಲಿ 2ರಿಂದ 3 ವೈಲ್ಡ್ ಬೋರ್ನ ಹಂಟಿಂಗ್ ಮಾಡೋ ಸೀನ್ ಇದೆ. ಆಮೇಲೆ ಸ್ಪೆಷಲ್ ಸಾಂಗ್ಗಳಿದೆ. ಅದೆಲ್ಲ ಒಳ್ಳೆ ಮ್ಯೂಸಿಕ್ನ ಈಗ ಶಶಾಂಕ್ ಶೇಷಗಿರಿ ಸಖತ್ BGM ಮಾಡಿದ್ದಾರೆ, ಸಾಂಗ್ಸ್ಗಳು ಮಾಡಿದ್ದಾರೆ ಅತಿಶಯ್ ಅವರು. ಅದು ಜನ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಇಲ್ಲ ಟಿ ವಿಲಿ ನೋಡಿದ್ರೆ, OTT ನೋಡಿದ್ರೆ ಡೆಫಿನೆಟ್ಲಿ ಅದು ಇಂಪ್ಯಾಕ್ಟ್ ಸಿಗೋಲ್ಲ. ನಾವು OTTಗೆ ಅಂತ ಈ ಮೂವಿ ಮಾಡಲೇ ಇಲ್ಲ. ಆ್ಯಂಡ್ ದಟ್ ಈಸ್ ನಾಟ್ ಅವರ್ ಡ್ರೀಮ್. ಅದು ಥಿಯೇಟ್ರ್ ಎಕ್ಸ್ಪೀರಿಯನ್ಸೇ ಆಗಬೇಕು, ಅವ್ರು ಫೋಕಸ್ ಮಾಡಿ ನೋಡಬೇಕು. ದೆನ್ ಓನ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಕಂಪ್ಲೀಟ್ ಸ್ಟೋರಿ. ಅದು ಫಸ್ಟಿಗೆ ಕ್ವೆಶ್ಚನ್ ಆಗಿದ್ದು ಲಾಸ್ಟಿಗೆ ರಿವೀಲ್ ಆಗುತ್ತೆ. ಸೊ ದಟ್ ವಾಸ್ ಅವರ್ ಡ್ರೀಮ್. ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಂಟಿಂಗ್ ಸೀನ್ ಇರ್ಬೋದು, ಎಫೆಕ್ಟ್ಸ್ ಇರ್ಬೋದು. ದೇ ಎಂಜಾಯ್ಡ್ ಎ ಲಾಟ್. ಸೊ ದಟ್ ಈಸ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಕ್ಚುಲಿ ಗೊತ್ತಿಲ್ಲ, ನಿಮ್ಮ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಒಂದು ಕಾನ್ಫಿಡೆನ್ಸಲ್ಲಿದ್ದೆ. ಅದು ಹೇಳೋಕ್ಕಾಗ್ತಿಲ್ಲ ನನಗೆ ಯಾವ ಥರ ಅಂತ. ಮತ್ತು ಪ್ರತಿ ಮೂಮೆಂಟನ್ನು ನಾನು ಎಂಜಾಯ್ ಮಾಡಿದ್ದೀನಿ. ಮತ್ತಲ್ಲೇ ನಿಂತಿದ್ದೆ, ನೋಡ್ತಾ ಇದ್ದೆ. ಸೊ ಖುಷಿ ಕೊಡ್ತಾ ಇದೆ. ಒಂದು ಕಡೆ ಅನಿಸ್ತಾ ಇದೆ ನಮಗೆ ಜನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ. ಸರಿ, ಅದೇ ಮೇಯ್ನ್ ಥ್ರೆಡ್ಡು. ಸೊ ಅದೇ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ. ಸೊ ನೋಡೋಣ. ಹೌದು, ಡೆಫಿನೆಟ್ಲಿ. ಒಂದು ಡೈಲಾಗ್ ಕೂಡ ಹಾಕಿದ್ದೀವಿ, ಏನು ಕಿತ್ತಾಗುತ್ತೆ, ಸೊ ಅದರಿಂದ ಏನಿರುತ್ತೆ ಅಂತ. ಆ ಕಿಚ್ಚಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ನಾವು. ಆಲ್ಮೋಸ್ಟ್ ನಡೆಯೋದೆಲ್ಲ ಅದರಿಂದನೇ. ಸೊ ರೂಪ್ಗಳು ಬೇರೆ ಬೇರೆ ಅಷ್ಟೇ. ಸೊ ಅದಕ್ಕೆ ಆ ಕಿಚ್ಚನ್ನ ಒಂದು ಮೇಯ್ನ್ ಥೀಮಾಗಿ ತಗೊಂಡಿದ್ದೀನಿ. ಸೊ ಹೊಸಬ್ರು ಅನ್ನೋ ಒಂದು ಲೇಜಿನೆಸ್ ಬೇಡ. ನಂಬಿಕೆ ಇಟ್ಟು ಹೊಸಬ್ರು ಸಿನಿಮಾ ನೋಡಿ ಒಮ್ಮೆ ಒಳಗಡೆ ಬನ್ನಿ. ನೀವು ಕೊಟ್ಟಿರೋ ₹100 ದುಡ್ಡಿಗೆ 100% ಅದಕ್ಕೆ ಏನೋ ನ್ಯಾಯ ನಾವು ಕೊಡ್ತೀವಿ. ಮೋಸ ಅಂತೂ ಆಗಲ್ಲ ಅವ್ರ ದುಡ್ಡಿಗೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್. It was nice. I liked my song. I liked the song which they Yeah, I felt emotional. I cried. The last one. The last one I thought like really my father died. That's it. ನಾನು ಸಿನಿಮಾ ನಿನ್ನೆ ನೋಡಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ನಿನ್ನೆ ನಾನು ನನ್ನ ಫ್ಯಾಮಿಲಿ ಅವ್ರ ಜೊತೆ ಮಂಗಳೂರಲ್ಲಿ ಫಸ್ಟ್ ಪ್ರೀಮಿಯರ್ ಕೂತ್ಕೊಂಡು ನೋಡಿದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಅಂದ್ಕೊಂಡಿರಲಿಲ್ಲ ಎಂಥ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ. ಹೌದು, ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತು, ಬಟ್ ಅದೊಂದು ಸ್ಕ್ರೀನ್ ಮೇಲೆ ಬರೋ ತನಕ ಒಂದು ಹೆದರಿಕೆ ಇದ್ದೇ ಇರುತ್ತೆ. ಸೊ ಅದು ನಿನ್ನೆ ನನಗೆ ಡೌಟ್ ಕ್ಲಿಯರ್ ಆಗಿದೆ, ಇಲ್ಲ ಪರವಾಗಿಲ್ಲ ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಇವತ್ತಿದು ರೆಸ್ಪಾನ್ಸ್ ನನಗೆ ಆಲ್ರೆಡಿ ಗೊತ್ತಿತ್ತು. ಬಟ್
ಹೊರಗಡೆ ಬಂದಾಗ ನಾನು ಸಿನಿಮಾ ಇವತ್ತು ನೋಡಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ಲೇಟಾಗಿ ಬಂದೆ. ಬಟ್ ಹೊರಗಡೆ ಬರ್ತಾ ಸಡನ್ ಎಲ್ಲರೂ ಬಂದು ಚೆನ್ನಾಗಿದೆ ಅಂದಾಗ ಅದೊಂದು ಖುಷಿ ತುಂಬ ಅನಿಸ್ತು. ಇವಾಗ ನೋಡಿ 2 ಪ್ರೀಮಿಯರ್ ಆಗಿದೆ ಆ್ಯಂಡ್ ಜನರಿಗೆ ಗೊತ್ತೂ ಆಗಿದೆ ಯಾವ ಥರ ಸಿನಿಮಾ ಮೂಡ್ ಬಂದಿದೆ ಅಂತ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ಥಿಯೇಟರಲ್ಲೇ ಬಂದು ನೋಡಿ, ಯಾಕಂದರೆ ಇದೊಂದು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ. ಆ BGM ಆಗಿರಲಿ ಅಥವಾ ವಿಜುವಲ್ಸ್ ಆಗಿರಲಿ, ನಾವು OTTಯಲ್ಲಿ ಬರುತ್ತೆ ಅಂತ ಕಾದರೆ ಆಗಲ್ಲ. ನೀವು OTTಯಲ್ಲಿ ಬರುತ್ತೆ ಅಂತ ಕಾದರೆ ಕನ್ನಡ ಸಿನಿಮಾ ಬೆಳೆಯಲ್ಲ. ಸೊ ಕನ್ನಡ ಸಿನಿಮಾ ಬರ್ತಾ ಇದೆ, ತುಂಬ ಬ್ಯೂಟಿಫುಲ್ಲಾಗಿ ಬಿಗ್ ಬಜೆಟಲ್ಲಿ ಮೂಡ್ ಬಂದಿರೋ ಸಿನಿಮಾ. ಸೊ ನೀವು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಯಾರೇ ಫ್ಯಾಮಿಲಿ ಮೆಂಬರ್ ಆಗಿರಲಿ ಕರ್ಕೊಂಡು ಬಂದು ನೋಡ್ಬೋದು. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ನನಗಂತೂ ಖುಷಿ ತಡೆಯೋಕ್ಕಾಗ್ತಾಯಿಲ್ಲ. ಇನ್ನು 6th ಹೆಂಗೆ ರಿಸಲ್ಟ್ ಇರುತ್ತೆ ಅಂತ ಸ್ವಲ್ಪ ಭಯ ಅಂತಲ್ಲ, ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಅಷ್ಟೇ. ನಾನು ಆ್ಯಕ್ಚುಲಿ ಅವತ್ತು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿದೆ, ಈ ಹೋರಾಟ ಎಲ್ಲ ನಡೆಯೋದು ಹೆಣ್ಣಿಗೋಸ್ಕರನ ಅಥವಾ ಮಣ್ಣಿಗೋಸ್ಕರನ ಅಂತ. ನೀವು ಅವತ್ತು ರಿವೀಲ್ ಮಾಡಿರಲಿಲ್ಲ. ಸೊ ಪ್ರಾಬಬ್ಲಿ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು ಅಂತ ಹೇಳಿದರೆ. ಸೊ ಇವಾಗ ನಮಗೆ ಗೊತ್ತಾಯಿತು. ಏನು ಹೇಳ್ತೀರಿ? ಇವಾಗ ನಿಮ್ಗೆ ಗೊತ್ತಾಯಿತು, ಉಳ್ದವ್ರಿಗೆ ಗೊತ್ತಾಗಿಲ್ಲ. ಅವ್ರು ನಾಡಿದ್ದು 6ನೇ ತಾರೀಕಿಗೆ ನೋಡಲಿ. ಮತ್ತಷ್ಟು ಜನ ಆ್ಯಕ್ಚುಲಿ ನಾನು ಮಾತಾಡ್ತಾ ಹೋದಾಗ ಸಾಕಷ್ಟು ಜನ ಹೇಳ್ತಾಯಿದ್ರು, ಅಂದರೆ ಈ ರೀತಿ ಸಿನಿಮಾಗಳನ್ನ ನಾವು ಥಿಯೇಟ್ರ್ನಲ್ಲೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ನೀವು ಫೇಸ್ಬುಕ್ ಆಗಿರ್ಬೋದು, OTTಗೆ ಕಾಯಿಬೇಡಿ ಅನ್ನೋವಂಥದ್ದು, ಬಿಕಾಸ್ ಆ ಸೌಂಡ್ ಆಗಿರ್ಬೋದು ಮತ್ತು ಹಂಟಿಂಗ್ ಸೀನ್ಸ್ ಎಸ್ಪೆಷಲಿ. ಸೊ ಇದ್ರ ಬಗ್ಗೆ ಆ ವಿಜುವಲ್ಸ್ ಎಲ್ಲ ಹೌದು, ನಾನು ಹೇಳಿದ ಥರ ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾವು ಯಾವುದೇ ಸಿನಿಮಾ, ಅದು OTTಗೋಸ್ಕರ ಮಾಡಿದ ಸೀರೀಸ್ ಆಗಿರಲಿ ಸಿನಿಮಾ ಆಗಿರಲಿ, ಅದು OTTನ ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ. ನಾವು ಥಿಯೇಟರ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಕಾರಣ ಆ ವಿಜುವಲ್ಸು, ಆ ಸೌಂಡು ಎಲ್ಲ ಬೇರೆ ಇರುತ್ತೆ. ದ ಸೆಟ್ಟಿಂಗ್ಸ್ ಆ್ಯಂಡ್ ಆಲ್ ಆರ್ ಡಿಫ್ರೆಂಟ್. ಸೊ ಮನೇಲಿ ಆ ಮಜಾ ಅಂತೂ ಖಂಡಿತ ಬರಲ್ಲ. ಸೊ ನೀವು OTTಗಂತೂ ಕಾಯಲೇಬೇಡಿ. ನನಗೋಸ್ಕರ ಬನ್ನಿ ಸಿನಿಮಾ ನೋಡಿ. ಯಾಕಂದರೆ ನಮ್ಮದು ಪ್ರಯತ್ನ, ಹಾರ್ಡ್ ವರ್ಕ್ ಎಲ್ಲ ಇದೆ. ಇವಾಗ ನಮ್ಮ ನಟರಾಜ್ ಸರ್ ಇದು ಫಸ್ಟ್ ಮೂವಿ, ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಇದು ಫಸ್ಟ್ ಮೂವಿ, ನಮ್ಮ ಡೈರೆಕ್ಟರ್ ಸರ್ ಇದು ಫಸ್ಟ್ ಮೂವಿ. ಸೊ ಅವ್ರದ್ದು ಫಸ್ಟ್ ಮೂವಿ ಅಂದಾಗ ಅದೊಂದು ಪ್ರೀತಿ ಬೇರೆ. ಆ ಹಾರ್ಡ್ ವರ್ಕ್ 100% ಆ ಹಾರ್ಡ್ ವರ್ಕ್ ಹಾಕಿದ್ದಾರೆ ಅವರು, ಆ ಬಜೆಟ್ ಹಾಕಿದ್ದಾರೆ. ಅದೊಂದು ಭರವಸೆ ಇರುತ್ತೆ ನಮ್ಮ ಸಿನಿಮಾ ಓಡುತ್ತೆ ಅನ್ನೋದು. ಸೊ ಅದಕ್ಕೋಸ್ಕರ ಆದರೂ ನೀವು ಥಿಯೇಟರಿಗೆ ಬರಬೇಕು, ನಮ್ಗೆ ಸಪೋರ್ಟ್ ಮಾಡಬೇಕು. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮೇಡಮ್. ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಮತ್ತಷ್ಟು ಪ್ರಾಜೆಕ್ಟ್ಸೊಂದಿಗೆ ನಮ್ಮ ಮುಂದೆ ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೌತ್ವುಡ್ ಟಾಕೀಸಿಗೆ ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದೀರಾ, ನಮ್ಮ ಸಿನಿಮಾ ನೋಡಿದ್ದೀರಾ. ಇನ್ನು ಇದನ್ನು ಜನರಿಗೆ ತಲುಪಿಸೋದು ನಿಮ್ಮ ಕೆಲಸ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸರ್, ಆವತ್ತು ನಾನು ನಿಮ್ಮನ್ನು ಮಾತಾಡಿಸ್ಬೇಕಾದ್ರೆ ಈ ಹುಡುಗಿ ಹತ್ರ ಹುಷಾರಾಗಿರಿ, ಕತೆ ಹೇಳೇನು ಹಂಗೆ ಬಿಡ್ತಾಳೆ ಅಂತ ಹೇಳಿದರೆ, ಇವತ್ತು ನಿಮ್ಮ ಹತ್ರ ಹುಷಾರಾಗಿರಿ. ಅಲ್ಲ, ಆದರೂ ನಿಮ್ಮ ಪ್ರಬುದ್ಧತೆನ ನಾನು ಭಾಳ ಮೆಚ್ತೇನೆ. ಯಾಕೆ ಅಂದರೆ ಈ ಸಿನಿಮಾದಲ್ಲಿ ಏನೋ ಇದೆ, ಅದೇನೋ ಇದೆ ಅಂತ ನೀವು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ. ಬಟ್ ಆದರೂ ನೀವು ಸರ್ಪ್ರೈಸ್ ತೊಗೊಂಡ್ರಲ್ಲ, ಯಾವ್ಯಾವ ಕ್ಯಾರೆಕ್ಟರ್ಗಳು ಹೇಗೆ ಯಾವಾಗ ಟರ್ನ್ ಆಗ್ತದೆ, ಟ್ವಿಸ್ಟ್ಗಳು ಭಾಳ, ಈ ಥರದ್ದು ಸ್ಕ್ರೀನ್ ಪ್ಲೇಗಳು ಭಾಳ ಅಪರೂಪ. ನನಗೆ ಭಾಳ ಖುಷಿಯಾಗಿರ್ತಕ್ಕಂಥ ಸಿನಿಮಾ ಕರಿಕಾಡ. ನನಗೂ ಖುಷಿ, ನನ್ನ ಕ್ಯಾರೆಕ್ಟ್ರ್ ಖುಷಿ ಕಟ್ಟಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಥಿಯೇಟ್ರಿಂದ ಆಚೆ ಬಂದರೆ ಆ ಕ್ಯಾರೆಕ್ಟರ್ ಹೆಸರಲ್ಲಿ ಕರಿಬೇಕಂತೆ. ನನ್ನನ್ನು ಇವತ್ತು ಹೊರಗೆ ಬಂದ ತಕ್ಷಣ ಟೆಂಟ್ ಸೀನ ಇದರಲ್ಲಿ ತಿಗ್ನೆ ಕುಮಾರ ಅಂತ ಕರೆಯೋರು 6-5 ಮತ್ತು ಕೃಷ್ಣಲೀಲ ಸಿನಿಮಾಗೆ ಪ್ರೀಮಿಯರ್ಗೆ ಹೋದರೆ ನೋಡ್ಬಿಟ್ಟು ಎಲ್ಲರೂ ಬಾವಾ ಅನ್ನೋರು. ಹೀಗೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಹೆಸರು ಇಟ್ಟು ಕರಿತಾಯಿದ್ರು. ಇದರಲ್ಲಿ ಟೆಂಟ್ ಸೀನ ಅಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಆಮೇಲೆ ಇದೊಂಥರ ಯಾವ ಜಾನರ್ ಅಂತಲೇ ಹೇಳೋಕ್ಕಾಗಲ್ಲ. ಲವ್ ಇದೆ, ರೊಮ್ಯಾನ್ಸ್ ಇದೆ, ಆ್ಯಕ್ಷನ್ ಇದೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಮಕ್ಕಳು, ಹೆಂಗಸರು, ಗಂಡಸರು, ಫ್ಯಾಮ್ಲಿ ಕೂತ್ಕೊಂಡು ಆರಾಮಾಗಿ ನೋಡೋವಂಥ ಸಿನಿಮಾ. ಬಟ್ ಒಂದು ಒಳ್ಳೆ ಕಂಟೆಂಟ್ ಇದೆ, ಒಂದು ಎಮೋಷನ್ ಇದೆ. ಅದಕ್ಕೆ ನೀವು ಡೆಫಿನೆಟಾಗಿ ಕನೆಕ್ಟ್ ಆಗ್ತೀರಾ. ಪ್ಲೀಸ್ ವಾಚ್. February 6th ಕರ್ನಾಟಕ ರಾಜ್ಯಾದ್ಯಂತ ಕರಿಕಾಡ ಕನ್ನಡ ಚಲನಚಿತ್ರ. ಥ್ಯಾಂಕ್ ಯು ಸರ್. ಇದು ಹಂಟಿಂಗ್ ಸೀನ್ಸ್ ಎಲ್ಲ ತುಂಬ ಆ್ಯಕ್ಚುಲಿ ನ್ಯಾಚುರಲಾಗಿ ಬಂದಿದೆ. ಅವತ್ತು ನಾನು ಕಾಡ ನಟರಾಜ್ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳಿದ್ರು, ಪ್ರಾಬಬ್ಲಿ ಅವ್ರು ಅದೇ ಊರಿನವರು. ಸೊ ಇವೆಲ್ಲ ಅಂದರೆ ಅವ್ರಿಗೆ ಚಿರಪರಿಚಿತವಾಗಿರೋದು ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನೋಡಿದ್ರಲ್ಲ ಅವರು ಓಡೋದು ಇವುಗಳಲ್ಲಿ. ನಾವು ಓಡಿ ಎಷ್ಟು ಗಾಯ ಮಾಡ್ಕೊಂಡಿದ್ದು ನಮಗೆ ಗೊತ್ತು. ಅವ್ರಿಗಾದ್ರೆ ಅವ್ರದ್ದೇ ಹೊಲ, ಅದು ಕಬ್ಬಿನ ಗದ್ದೆ ಅವ್ರದ್ದೇ. ಏನು ಒಳಗಡೆ ಹಂದಿ ಹಿಡಿಯೋಕ್ಕೆ ಆಗ್ಬೋದು, ಮತ್ತು ಬೆಟ್ಟದ ಮೇಲಿಂದ ಇಳಿದ ಕೆಲವು ಗ್ರೀನ್ ಮ್ಯಾಟ್ ಶಾಟ್ಸ್ ಇದ್ದರೂ ಸಹ ಒಂದಷ್ಟು ಅಲ್ಲೇ ಆ ಸ್ಪಾಟಲ್ಲೇ ಒಂದಷ್ಟು ಆ್ಯಕ್ಷನ್ಸ್ ನಡೆದಿದೆ. ಒಂಥರ ತುಂಬ ಭಯಾನಕ. ಅಂದರೆ ಕೇರ್ ತೊಗೊಂಡಿದ್ರು, ಆದರೂ ನೋಡೋಕ್ಕೆ ಭಯ ಆಗುತ್ತೆ ನಮಗೆ, ಇನ್ನು ಮಾಡೋರ್ಗೆ ಹೆಂಗಾಗಬೇಕು. ಸೊ ಕಾಡ ನಟರಾಜು ಅದ್ಭುತವಾದ ಪ್ರತಿಭೆ. ಡೆಫಿನೆಟಾಗಿ ಅವರು ಇನ್ನೂ ಅಪ್ಕಮಿಂಗ್ ಮೂವೀಸ್ ಒಳ್ಳೊಳ್ಳೆ ಸಿನಿಮಾಸ್ ಕೊಡ್ತಾರೆ.
ಹಾಗೆ ನಮಗೂ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೇನೋ ಅನ್ನೋ ನಂಬಿಕೆ. ಸರ್ ಸಿನಿಮಾ ಹೆಚ್ಚಿನ ದಿನ ಥಿಯೇಟ್ರ್ನಲ್ಲಿ ಉಳೀಲಿ ಅಂತ ನಾವು ಹಾರೈಸ್ತೀವಿ. ಆಲ್ ದ ವೆರಿ ಬೆಸ್ಟ್ ಸರ್ ವಿಜಯ್ ಸರ್, ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಡೆಫಿನೆಟಾಗಿ ಉಳ್ಕೊಳ್ಳುತ್ತೆ, ಯಾಕಂದರೆ ನೀವು ಈ ವಾರ ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗಳಲ್ಲೂ ಇದು ವಿಭಿನ್ನ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.